ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಮೆಚ್ಚಬೇಕೆಲ್ಲರೂ ಪ್ಲೇಟ್ ನಲ್ಲಿ ಏನು ಬಿಡಂಗಿಲ್ಲ. ಮೊದಲ ನೀಡುವಾಗನ ಅವ್ರು ನೀಡ್ತಾರ. ನಿಮಗೆ ಎಷ್ಟು ಯಾವ್ದು ಬೇಕು ನೀಡಿಸ್ಕೊಳ್ರಿ, ಯಾವ್ದು ಇಂಥದ್ದು ನೀಡ್ಬೇಕಾ ಎಷ್ಟು ಬೇಕು ಕೇಳಿ ನೀಡಿಸ್ಕೊಳ್ರಿ ಅಂತ ಹೇಳ್ತಾರ. ವೇಸ್ಟ್ ಮಾಡಂಗಿಲ್ಲ. ಅನ್ನ ಹಾಳು ಮಾಡಿದ್ರ ಮತ್ತೊಬ್ರು ಅನ್ನ ಕಸ್ಕೊಂಡಂಗ ಆಗ್ತತಿ. ಅದ್ರ ಸಲುವಾಗಿ ನಮ್ಮ ಅಜ್ಜರು ಅದನ್ನೇ ಮಾಡ್ಕೊಂತ ಬಂದ್ರು, ನಮ್ಮ ತಂದೆಯರು ಅದನ್ನ ಮಾಡಿದ್ರು. ಈಗ ನಾನು ಅದನ್ನೇ ಮಾಡ್ತಾನೆ. ನಮ್ಮ ಅಜ್ಜ ಹಿಡಿದು ಬಕ್ಕಡಿಗೆ ಹಾಕ್ತಿದ್ದ, ನಮ್ಮ ಅಪ್ಪಾಜಿ ಬೈತಿದ್ರು. ನಾನು ಅದನ್ನ ಎರಡು ಮಾಡಕ್ಕಾಗಂಗಿಲ್ಲ. ನಾನೇ ಮಾಡ್ತಾನೆ, ಸರ್ ನಿಮ್ದು ದುಡ್ಡು ಬೇಡ ರೀ, ನಾ ದುಡ್ಡು ತಗೊಳಂಗಿಲ್ಲ, ಇನ್ನೊಂದ್ಸರಿ ಬರ್ತಿರಲ್ಲ ನೀವು ಚಲೋ ಊಟ ಮಾಡ್ರಿ, ಅವ ನಿಮ್ ದುಡ್ಡು ತಗೊಂತಾನೆ. ನನ್ನ ಮನೆಗೆ ರಾತ್ರಿ 12ಕ್ಕೆ ಬಂದು ಊಟ ಬೇಕು ಅಂತ ಕೇಳಿದ್ರೆ ಇಲ್ಲ ಅಂತ ಹಂಗ ಕಳ್ಸಂಗಿಲ್ರಿ. ಶರಣ್ರೆ, ಎಲ್ಲಾರ್ಗೂ ಶರಣಾರ್ಥಿ. ಈಗ ನಾನು ಅದೇನಿ ರಾಣೆಬೆನ್ನೂರಿನ ಮಾನವಿ ಕಂಪ್ನಿ ಏರಿಯಾ ಹೊಸನಗರ. ಇಲ್ಲೇ ಸುಮಾರು 103 ವರ್ಷದ ಒಂದು ಖಾನಾವಳಿನ ನಾನ್ ನಿಮ್ಗ ತೋರಿಸ್ತೀನಿ. ಸ್ವಾಮಿ ಖಾನಾವಳಿ ಅಂತ ಐತ್ರಿ. ಇಲ್ಲೇ ಐತಲ್ರಿ, ಇದು ಹಂಚಿನ ಮನೆ ಐತಲ್ಲ, ಇದು ಅವ್ರ ಖಾನಾವಳಿ. ಅಜ್ಜಯ್ಯ ಸ್ವಾಮಿ ಅನ್ನೋರು ಈಗ ಹೋಟೆಲ್ ಖಾನಾವಳಿನ ನಡ್ಸ್ಕೊಂಡ್ ಬಂದಾರ. ಊಟದ ಬಗ್ಗೆ ಅವ್ರ ಒಂದು ಬಹಳ ವಿಶೇಷ ಕಾನ್ಸೆಪ್ಟ್ ಇಟ್ಕೊಂಡಾರ ನೋಡ್ರಿ. ಒಂದು ಹಳೆ ಮನಿ ಹಂಚಿಂದ ಇಲ್ಲಿ ನೋಡ್ರಿ, ಸ್ವಾಮಿ ಖಾನಾವಳಿ ಅಂತೇಳಿ. ಒಳಗ್ ಹೋಗೋದಕ್ಕಿಂತ ಮುಂಚೆ ಟ್ರೆಡಿಷನಲ್ ಆಗಿ ಚಪ್ಪಲಿನ ಹೊರಗಡೆ ಬಿಟ್ಟ ಒಳಗ್ ಬಂದ್ರೆ ಸಿಗುವಂತದ್ದು ಒಂದು ಮನೆಯ ವಾತಾವರಣ. ಮನೆ ಇದ್ದಂಗ ಮನೆಯರೇ ಇದು ಐತಲ್ಲ. ಬಹಳ ಯೂನಿಕ್ ಅಟ್ಮಾಸ್ಫಿಯರ್ ಐತಿ. ಒಳಗಡೆ ಬಂದ್ರ ತುಂಬಾ ನೀಟಾಗಿ ಐತಿ. ಹಂಚಿನ ಮನೆ ತಣ್ಣಗೈತಿ. ಅಜ್ಜಯ್ಯ ಅವ್ರ ಅದರ ಒಳಗಡೆ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಸರ್, ತಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಕರ್ಬಸಯ್ಯ ಬಸವರಾಜಯ್ಯ ಸೊಪ್ಪಿನಮಠ ಅಂತ ಹೇಳಿ. ನನಗೆ ಎಲ್ಲಾರು ಕರೆಯೋದು ಅಜ್ಜಯ್ಯ ಅಂತ ಕರೀತಾರ, ಅಜ್ಜಯ್ಯ ಸ್ವಾಮಿ ಅಂತ ಕರೀತಾರ. ಸರ್, ಏನ್ ನಿಮ್ದು ಪ್ರಾಪರ್ ಸರ್? ನಮ್ದು ಪ್ರಾಪರ್ ಕುಂದಗೋಳ ತಾಲೂಕ್ ಗುಡಿಗೇರಿ. ನಮ್ಮ ಅಜ್ಜಾರ್ ಸಣ್ಣರಿದ್ದಾಗನ ಇಲ್ಲಿ ಬಂದ್ ಸೆಟ್ಲ್ ಆಗ್ಯಾರಿ. ಇವತ್ತಿಗೆ ಕೂಡ ಅಲ್ಲಿ ಹೊಲ ಮನಿ ಐತ್ರಿ. ಅಂದ್ರ ಗುಡಿಗೇರಿ ಅಂದ್ರ ಗೊತ್ತಾತಲ್ರಿ, ಗುಡಿಗೇರಿ ದ್ಯಾಮವ್ವ ಸರಿ ಪಜ್ಜಗೆ ನತ್ ಕೊಟ್ಟದ್ಲಲ್ಲ, ಗುಡಿಗೇರಿ ದ್ಯಾಮವ್ವ. ಆ ದ್ಯಾಮವ್ವನ ಊರ್ನಾರ ನಾವು ಗುಡಿಗೇರಿ. ಇವ್ರ ಅಜ್ಜ ಸ್ವಾಮಿ ಅವರು ಅವ್ರ ನೆನಪಿಗಾಗಿ ಅವ್ರ ಫೋಟೋ ಇಟ್ಕೊಂಡ್ರಲ್ಲ ಗುಡಿಗೇರಿ ದ್ಯಾಮವ್ವಂದ. ಹೌದೌದು, ನೀವ ತೋರಿಸ್ಬರಿಲ್ಲ. ಇದ ಗುಡಿಗೇರಿ ದ್ಯಾಮವ್ವನ ಫೋಟೋ. ಸೊ ಊರಿನ ನೆನಪು ಇಟ್ಕೊಂಡಿರಿ. ಸರ್, ಇದು ಎಷ್ಟು ವರ್ಷದ ಖಾನಾವಳಿ ಇದು? ಇದು 113 ವರ್ಷ ಆಯ್ತ್ರಿ ಈಗ ಸ್ಟಾರ್ಟ್ ಆಗಿ. ನಮ್ಮ ಸ್ಟಾರ್ಟ್ ಮಾಡಿದ್ರು. ಯಾರ್ರಿ ಇದು? ಇವ್ರು ನಮ್ಮ ಅಜ್ಜ ಸ್ಟಾರ್ಟ್ ಮಾಡಿದ್ರು. ಅವ್ರು ಚಲೋ ಮಾಡಿರೋದು. ಆಮೇಲೆ ನಂತರ ನಮ್ ತಂದೆ ಮಾಡಿದ್ರು. ನಮ್ ತಂದೆ ನಂತರ ನಾನ್ ಮಾಡ್ತಾ ಇದ್ದಾನೆ ಈಗ. ಅಜ್ಜರ ಹೆಸರು? ನಮ್ ತಂದೆಯ ಹೆಸರು ಸಂಗಯ್ಯ ವೀರಭದ್ರಯ್ಯ ಸೊಪ್ಪಿನಮಠ. ನಮ್ಮ ಫಾದರ್ ಹೆಸರು ಬಸವರಾಜಯ್ಯ ಸಂಗಯ್ಯ ಸೊಪ್ಪಿನಮಠ. ಸೊ ಈಗ ಇದ ಹೋಟೆಲ್ ನಿಮ್ಮದು ಮೇನ್ ಬಿಸ್ನೆಸ್? ಇದ ಬಿಸ್ನೆಸ್ ನಮ್ದು ಮೇನ್. ಏನ್ ವಿಶೇಷ ಸರ್? ನೀವು ಬಿರಿಯಾನಿ ರೈಸ್ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಸೋಮವಾರ ದಿನ ಬಿರಿಯಾನಿ ರೈಸ್ ಮಾಡ್ತಾವ್ರಿ. ಅದು ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ದು. ಅದು ಹೆಂಗ್ ಬಂತಪ್ಪ ಬಿರಿಯಾನಿ ಅಂತಂದ್ರ, ನಮ್ಮ ರಾಣೆಬೆನ್ನೂರ್ ಒಳಗ ಸಿರಟ್ಟಿ ಫಕೀರಜ್ಜಾರದ್ದು ಅಡ್ಡ ಪಲ್ಲಕ್ಕಿ ಉತ್ಸವ ಹೋಗ್ತಿರ್ತದ್ರಿ. ಅಂದ್ರ ಒಂದೊಂದ್ ಏರಿಯಾಕ್ ಒಂದೊಂದ್ ಅಡಿಗೆ ಮಾಡ್ಸಿರ್ತಾರ. ಯಾರು ಅವರೇ ಸ್ವಯಂ ಪ್ರೇರಿತವಾಗಿ ಭಕ್ತರು ಅಡಿಗೆ ಮಾಡಿರ್ತಾರ. ಆ ಅಡಿಗೆ ಮಾಡಿದರ ಪ್ರೋಗ್ರಾಮ್ನೊಳಗ ಅವತ್ ಒಂದಿನ ಇಲ್ಲಿ ಒಂದು ಮುಸಲ್ಮಾನರ ಮನಿ ಜಗ ಬರ್ತೈತಿ. ಆ ಜಗ ಬಂದ ತಕ್ಷಣ ಅವ್ರು ಮುಸಲ್ಮಾನರು ಏನ್ ಮಾಡ್ತೀಮ ನೀನು ಅಡಿಗೆನೆ ಅಂತಂದ್ರ, ನಾ ಬಿರಿಯಾನಿ ಮಾಡಕತ್ತಾನಿ ಅಂತ ಹೇಳ್ತಾ. ಆ ಕ್ರಾಸ್ ದಾಟಿದ ತಕ್ಷಣ ಮುಂದ್ ಬಂದ ತಕ್ಷಣ ನಮ್ಮ ಮನಿ ಕ್ರಾಸ್. ನಮ್ದು ಖಾನಾವಳಿ ಅವಾಗ ಅಶೋಕ ಸರ್ಕಲ್ ಅಲ್ಲಿ ಇತ್ತು, MG ರೋಡ್ ಅಲ್ಲಿ ಇತ್ತು. ಅವಾಗ ನೀವೇನ್ ಮಾಡ್ತಿದ್ದೆ? ಆ ಎಮ್ಮೆನ ಬಿರಿಯಾನಿ ಮಾಡ್ತದಂತ, ನೀನು ಹಂಗ ಮಾಡ ಅಪ್ಪ, ನಾವು ಸ್ವಾಮಿಯಾರ ನಾವು ಕಪ್ಪು ಕಡಿ ಮಂಡಿ ಅಲ್ಲ ಅಂತಂದ್ ಹೇಳ್ತಾರ. ಅದರಂಗ ಮಾಡಿ ಹೋಗೋ ಚಲೋ ಆಗತಿ ಅಂತಂದ್ 10 ಸಿರಟ್ಟಿ ಫಕೀರಜ್ಜಾರ್ ಹೇಳಿದ್ರು. ಹೇಳಿದ್ಮ್ಯಾಗ ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ರು. ಹೆಂಗ ಆ ಅಜ್ಜಿನ ಹೋಗಿ ಕೇಳಿ ಬಂದು ಏನೇನ್ ಹಾಕ್ತಾರ ಏನೇ ತಿಳ್ಕೊಂಬಂದು ಅದೇ ಮೆಥಡ್ನೊಳಗ ನಾವು ಬೆಣ್ಣೆ ಹಾಕಿ ಚಕ್ಕಿ ಮಸಾಲ ಹಾಕಿ ರೈಸ್ ಹಾಕಿ ಮಾಡಿದ್ವಿ. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಬದ್ನಿಕಾಯಿ ಎಣ್ಗಾಯಿ ಮಾಡಿದ್ವಿ. ಅದು ಕೂಡ ಬೆಣ್ಣೆ ಒಳಗೆ ಫ್ರೈ ಮಾಡಿ ಅದನ್ನ ಬಡಿಸಿದ ಮೇಲೆ ಆ ಊಟ ಮಾಡಿದಾರ ಖುಷಿ ಆದ್ರು. ಅವ್ರ ಮಂದಿನೂ ಕೂಡ ನಮ್ಮಲ್ಲಿ ಬಂದು ನನಗೂ ಇದಕ್ಕೂ ಏನ ಬಹಳ ಡಿಫ್ರೆನ್ಸ್ ಇಲ್ಲ, ಬಹಳ ಚೆನ್ನಾಗೈತಲ್ಲ ಅಂತಂದ್ ಹೇಳಿದ್ರು. ಮುಂದೆ ಅಡ್ಡ ಪಲ್ಲಕ್ಕಿ ಉತ್ಸವ ಮುಂದಕ್ಕೆ ಹೋಗ್ತದೆ. ಹಂಗ ಏನ್ ಸರ್ ಅದು ಬೋರ್ಡ್ ಅದ? ಸಮರ್ಪಣೆ ಅಂತ ಹೇಳಿ ನಾವ್ ಅಪ್ಪಾಜಿ ಕೈಲೇ ಬರ್ಸಿದ್ರಿ. ಅದನ್ನ ನಮ್ ತಮ್ಮ ಕಲ್ಯಾಣ ಕೆತ್ತಿಸಿದ್ರು. ಅವರೆಲ್ಲ ನಮ್ಮಲ್ಲಿ ಹಿಂದ್ಕೆಲ್ಲ ಊಟ ಮಾಡ್ತಿದ್ರು ಸರ್ ಇವರೆಲ್ಲ. ಅವರೆಲ್ಲ ಇನ್ನೂ ಬಹಳ ಜನ ಇದ್ರಿ. ಅದು ಹೋಗಿತ್ತು. ಅದ್ರಾಗ ಎಷ್ಟ್ ಐತೆ ಅಷ್ಟ ಅವ್ನ ಕಲ್ಯಾಣ ಕೆತ್ತಿಸಿದ ನಮ್ ತಮ್ಮ. ಅದನ್ನ ನನಗೆ ಅವರೆಲ್ಲ ಊಟಕ್ಕೆ ಬರಲ್ರಿ ನಮ್ಮ ಅಪ್ಪಾಜಿ, ನಮ್ಮ ಅಜ್ಜನ ಕಾಲದಿಂದಾನು. ಈಗ ಆಲ್ರೆಡಿ ಅವರು ಹೆಚ್ಚು ಕಡಿಮೆ ರಿಟೈರ್ಡ್ ಆಗ್ಯಾರ. ಕೆಲವೊಂದ್ ದಿವ್ಸ ಬಂದ್ ರಣೆವನ್ರಾಗ ಅದ್ರ, ಕೆಲವೊಂದ್ ದಿವ್ಸ ಬಂದ್ ಬೇರೆ ಕಡೆಗೆ ಹೋಗ್ಯಾರ.
ಕೆಲವೊಂದಿಷ್ಟು ಮಂದಿ ಎಕ್ಸ್ಪರ್ಟ್ ಆಗ್ಯಾರ. ಹಾ. ಅವರು ನಮ್ದು MG ರೋಡ್ನಾಗಿತ್ತು, MG ರೋಡಿಂದ ಅಶೋಕ್ ಸರ್ಕಲ್ ಬಂತ್ರಿ ಅಂಗಡಿ. ಹಾ. ಅಶೋಕ್ ಸರ್ಕಲ್ ಬಂದಾಗ ಅಲ್ಲೊಂದು 40-45 ವರ್ಷ ಇತ್ತು. ಹಾ. ಸ್ಟೋವ್ ಬ್ಲಾಸ್ಟ್ ಆಗಿ ಸುಟ್ಟ ಮೇಲೆ ಬೇಡ ಅಂತ ಬಿಟ್ಟಿದ್ವಿ ನಾವು ಬಿಸ್ನೆಸ್. ಹೌದು. ಹೊಲ ಮನೆ ಐತಿ ಅದನ್ನ ಮಾಡ್ಕೊಂಡ್ ಹೋದ್ರ ಸಾಕು, ಲೇಬರ್ ಸಮಸ್ಯೆ ಬೇಡ ಅಂತ ಬಿಟ್ಟಿದ್ವಿ. ಹಾ. ಆದ್ರೆ ನಮ್ಮಲ್ಲಿ ಊಟ ಮಾಡಿದಂತ ಕಸ್ಟಮರ್ ಅವ್ರೇನಂದ್ರು, ಹಾ. ಇಲ್ರಿ ನಿಮ್ದು ಊಟ ಚೆನ್ನಾಗಿರ್ತೈತಿ, ನಮಗ್ ಬೇರೆ ಕಡೆಗೆ ಊಟ ಮಾಡಿ ಆರೋಗ್ಯ ಕೆಡಾಕತ್ತಾವು, ನಮ್ ಸಲುವಾಗಿ ನೀವು ಊಟಕ್ಕೆ ಮಾಡಿ ಕೊಡ್ಲೇಬೇಕು ಅಂತಂದ್ ಹೇಳಿ ಕೇಳ್ಕೊಂಡಾಗ ನಾವು ಅವ್ರ ಸಲುವಾಗಿ ಇಲ್ಲಿ ಅಂಗಡಿಯಾಗ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮನ್ಯಾಗ ಸ್ಟಾರ್ಟ್ ಮಾಡಿದ್ದು. ಈಗ ಒಂದ್ 100-150 ಊಟ ಮಾಡ್ತಾನೆ ಮನ್ಯಾಗ. ಸರ್ ಇಲ್ಲಿ ಊಟ ಕೂಡಿಸ್ತನ್ರಿ. ಇದು ಮನಿ ಏನ್ ಸಲ ಇದೆ? ಹೌದ್ರಿ, ಮನಿ ರೀ. ಇವರು ಯಜಮಾನ್ರು ನಮ್ಮಲ್ಲಿ ಬಹಳ ದಿವಸದಿಂದಾನು ಊಟ ಮಾಡ್ತಾರ. ನಮಸ್ಕಾರ ಸರ್. ರೊಟ್ಟಿ ಗಿಟ್ಟಿ ಎಲ್ಲ ಸರ? ಹಾ, ಇಲ್ಲಿ ನೋಡ್ರಿ, ನಾವು ರೊಟ್ಟಿ ಬಡದಾಗ ಕೊಡ್ತೇವಿ. ಬಿಸಿ ಬಿಸಿ ರೊಟ್ಟಿ. ಬಿಸಿ ರೊಟ್ಟಿ ಹಂಚಿನಿಂದ ತಾಟಿ ಕೊಡ್ತೇವಿ. ಒಂದ್ ದಿನಕ್ಕೆ ಎಷ್ಟು ರೊಟ್ಟಿ ಖರ್ಚು ಮಾಡ್ತೇವ್? ಅಂದ್ರೆ ಒಂದು 1000-1200 ಆಗ್ತದ್ರಿ. 1000-1200. ನಂದು 1:30 4:00 ತನಕ ರಶ್ ಇರ್ತದ್ರಿ. ಕ್ಯಾಟ್ರಿಂಗ್ ಮಾಡ್ತಾನೆ ನಾನು. ಇಲ್ಲಿ ಊಟಕ್ಕೆ ಬರ್ತಾರ. ನಿಮ್ಮ ಹೋಟೆಲ್ ಏನದು ವಿಶೇಷತೆ ಏನ್ರಿ? ನನ್ನ ಹತ್ರ ಊಟಕ್ಕೆ ಬಂದಾರ ಎಲ್ಲರಿಗೆ ನಾನು ಹೇಳ್ತಾನೆ, ತಾಟ್ನಾಗ ಏನು ವೇಸ್ಟ್ ಮಾಡ್ಬೇಡ್ರಿ, ಏನನ್ನು ವೇಸ್ಟ್ ಮಾಡ್ಬೇಡ್ರಿ ಅಂತ ಹೇಳ್ತಾನೆ. ಅನ್ನನ ಹಾಳು ಮಾಡ್ಬಾರ್ದು ಅಂತ. ಅನ್ನ ಹಾಳು ಮಾಡಿದ್ರ ಮತ್ತೊಬ್ರು ಅನ್ನ ಕಸ್ಕೊಂಡಂಗ ಆಗ್ತತಿ. ಅದ್ರ ಸಲುವಾಗಿ ನಮ್ಮ ಅಜ್ಜಾರು ಅದನ್ನೇ ಮಾಡ್ಕೊಂತ ಬಂದ್ರು, ನಮ್ಮ ತಂದೆಯರು ಅದನ್ನ ಮಾಡಿದ್ರು. ಈಗ ನಾನು ಅದನ್ನೇ ಮಾಡ್ತಾನೆ. ನಮ್ಮ ಅಜ್ಜ ಹಿಡಿದು ಬಕ್ಕಣಿಗೆ ಹಾಕ್ತಿದ್ದ, ನಮ್ಮ ಅಪ್ಪಾಜಿ ಬೈತಿದ್ರು. ನಾನು ಅದನ್ನ ಎರಡು ಮಾಡಕ್ ಆಗಂಗಿಲ್ಲ. ನಾನೇ ಮಾಡ್ಬಿಡ್ತಾನೆ, ಸರ್ ನಿಮ್ದು ದುಡ್ಡು ಬೇಡ ರೀ, ನಾ ದುಡ್ಡು ತಗೊಳಂಗಿಲ್ಲ, ಇನ್ನೊಂದ್ಸರಿ ಬರ್ತಿರಲ್ಲ ನೀವು ಚಲೋ ಊಟ ಮಾಡ್ರಿ, ಅವ ನಾ ನಿಮ್ ದುಡ್ಡು ತಗೊಂತಾನೆ. ಈಗ ನೀವು ತಾಟ್ನಾಗ ಈಗ ಅನ್ನ ಬಿಟ್ರೆ ನೀವು ದುಡ್ಡು ಇಸ್ಕೊಳಂಗಿಲ್ಲ. ನನಗ ದುಡ್ಡು ಕೊಡ್ತಾನಲ್ಲ ನಿಂದೇನು ಅಂತ ಮಾತಾಡ್ತಾರಿ. ಅವಾಗ ನನ್ಗೆ ತಿಳಿದಷ್ಟು ನಾನು ಹೇಳ್ಕೊಡ್ತಾನೆ. ಅಲ್ಲಿಗೆ ಬಿಟ್ಟು ನಾ ಹೋಗ ನಿಂದೇನ್ ಕೊಡೋದ ತಗಂದ ಹೋದರು ಬಾಳ ಜನ ಅದಾರಿ. ಹೋಗಿ ಮತ್ತ ಸ್ವಲ್ಪ ದಿವಸ ಆದ್ಮ್ಯಾಗ ಇಲ್ಲಪ್ಪ ನಾ ಇಲ್ಲೇ ಊಟ ಮಾಡ್ಬೇಕಂತ ಬಂದು ಚಲೋ ಊಟ ಮಾಡಿ ಅವತ್ ನಾನ್ ಹಿಂಗಾಗಿತ್ರಿ, ತಪ್ಪಾಗೈತಿ, ಅದ್ರದೊಂದು ಇದ್ರದೊಂದು 2 ಊಟದ ರೊಕ್ಕ ತಗರಿ ಅಂತ ಕೊಟ್ಟು ಹೋಗಾರ ಅದಾರ. ನಂದು ಸೋಮವಾರ ಬಿರಿಯಾನಿ ಊಟ ಇರ್ತದ್ರಿ. ಅವತ್ತಿನ ದಿವಸ ಬದ್ನಿಕಾಯಿ ಮಡಿಕೆ ಕಾಳ ಇರ್ತತಿ. ಆಮ್ಯಾಗ ರೆಗ್ಯುಲರ್ ರೊಟ್ಟಿ ಊಟ. ಗುರುವಾರ ಹೋಳಿಗೆ ಸಿಕರ್ಣಿ ಇರ್ತತಿ. ಹೋಳಿಗೆ ಸಿಕರ್ಣಿ ಮಾಡ್ತಾನೆ. ಮಾವಿನ ಹಣ್ಣಿನ ಸೀಸನ್ಯಾಗ ಸಿಗ್ತದ. ನೆಕ್ಸ್ಟ್ ಮಾವಿನ ಹಣ್ಣಿನ ಸೀಸನ್ ಮುಗಿದ್ಮೇಲೆ ಹೋಳಿಗೆ ತುಪ್ಪ ಕೊಡ್ತಾನೆ. ಹೋಳಿಗೆ ತುಪ್ಪ ಕೊಡ್ತೀವಿ. ಸೀಕರ್ಣಿ ಇರಂಗಿಲ್ಲ. ದಿನ ಒಂದೊಂದು ಐಟಮ್ ಪಲ್ಯ ಚೇಂಜ್ ಆಗ್ತದೆ. ಮತ್ತೆ ರಾತ್ರಿ ಊಟನೇ ಚೇಂಜ್. ಅದ ರೊಟ್ಟಿ ಅನ್ನ ಸಾರು ಪಲ್ಯ ಕರೆಕ್ಟ್. ಮತ್ತೆ ಪಲ್ಯ ಐಟಮ್ ಸಾರು ಐಟಮ್ ಚೇಂಜ್ ಆಗ್ತದೆ. ಟೈಮಿಂಗ್ ಎಷ್ಟು ಗಂಟೆಯಿಂದ? ಮಧ್ಯಾಹ್ನ 12ರಿಂದ 4 ರೀ. ಮಧ್ಯಾಹ್ನ 12ರಿಂದ 4. ರಾತ್ರಿ ಊಟಕ್ಕೆ ರಾತ್ರಿ 8ರಿಂದ 10. ಒಂದ್ ದಿನಕ್ಕೆ ಎಷ್ಟು ಕಸ್ಟಮರ್ ಬರ್ತಾರೆ? 100-150 ತಕವ್ರಿ ಒಂದ್ ದಿನಕ್ಕೆ. ಹಗಲಿ ಮಧ್ಯಾಹ್ನ ಮತ್ತು ರಾತ್ರಿ ಸೇರಿ. ಈಗ ನಿಮ್ದು ಇದು 3ನೇ ತಲೆಮಾರು? 3ನೇ ತಲೆಮಾರು. ನೆಕ್ಸ್ಟ್ ನನ್ ಮಗ ಒಳ್ಳೆ ಎಜುಕೇಶನ್ ಕೊಡಕತ್ತಾನಿ. ಇದ್ರಲ್ಲಿ ಲೇಬರ್ ಸಮಸ್ಯೆ ಸರ, ಹಿಂಗಾಗಿ ಇದು ಬೇಡ, ಮುಂದೆ ಏನಾರ ಅವ್ನ್ ಮಾಡ್ಕೊಂಡ್ ಇರ್ಲಿ ಅಂತ. ಊಟ ಐತಲ್ಲ ಪಕ್ಕ ಉತ್ತರ ಕನ್ನಡದ ಟ್ರೆಡಿಷನಲ್ ಇದು. ಹೌದ್ರಿ. ನೀವು ಸುಮಾರು ನಿಮ್ಮ ಬಾಲ್ಯದ ಕಾಲಕ್ಕೂ ಈಗಿನ ಊಟದ ವ್ಯವಸ್ಥೆಗೂ ಹೆಂಗ? ಬಹಳ ಕೆಟ್ಟ ಬಿಟ್ಟದ್ರಿ. ಆಮ್ಯಾಗ ಎಲ್ಲಾ ಬಿಸ್ನೆಸ್ ಫುಟ್ಪಾತಿಗೆ ಬಂದ್ಬಿಟ್ಟದ್ರಿ. ಅಲ್ಲಿ ಹೋಗ್ತಿರ್ತಾರಿ, ಅದೇ ಜಾಗದಾಗ ತಟ್ಟೆ ಹಿಡ್ಕೊಂಡ್ ತಿಂತಿರ್ತಾರ, ಪೇಪರ್ನ ಹಿಡ್ಕೊಂಡ್ ತಿಂತಿರ್ತಾರ. ನನಗೆ ಗಲೀಜ್ ಅನಸ್ತತಿ. ಊಟನ ತಳಗಡೆ ಕುತ್ಕೊಂಡ್ ಊಟ ಮಾಡ್ಬೇಕು. ಅದನ್ನ ಬಿಟ್ಟು ಫ್ಯಾಷನ್ ಆಗ್ಬಿಟ್ಟ ಸರ್. ಊಟ ಬಿಡೋದು, ರಸ್ತೆ ಮೇಲೆ ನಿಂತ್ಕೊಂಡ್ ತಿನ್ನೋದು, ಆ ಪಾನಿಪುರಿ, ಪಿಜ್ಜಾ, ಬರ್ಗರು ಅದನ್ನೆಲ್ಲ ತಿನ್ನೋದು ನೋಡ್ಬಿಟ್ರೆ ಅಸಹ್ಯ ಅನಿಸ್ತತಿ. ಆ ತಿಂದು ಆರೋಗ್ಯ ಕೆಡಿಸ್ಕೊಂತಾರಲ್ಲ, ಚಲೋ ಊಟ ಯಾಕೆ ಮಾಡವಲ್ರು ಅಂತ ಅನಿಸ್ತತಿ. ರೊಟ್ಟಿ ಊಟ ಮಾಡೋದ್ರಿಂದ ಯಾವ ಕಾಯಿಲೆ ಕಸಾಲೆ ಬರಂಗಿಲ್ರಿ, ಆರೋಗ್ಯವಾಗಿರ್ತಾನ ಮನುಷ್ಯ. ಅದನ್ನ ಬಿಟ್ಟು ಪಿಜ್ಜಾ, ಬರ್ಗರು, ಫುಟ್ಪಾತ್ನಾಗಿಂದ ಏನಾರು ಒಟ್ಟು ತಿಂದ್ರೆ ಆರೋಗ್ಯ ಕೆಡ್ತದ ಸರ್, ತಿನ್ಬಾರ್ದು ಅಂತ. ಕಾಯಿಪಲ್ಯ ಎಲ್ಲ ಎಲ್ಲಿಂದ ತರಿಸ್ತೀರಿ? ಡೈಲಿ ಮಾರ್ಕೆಟಿಂದ ತರ್ತಾನೆ. ಇಲ್ಲೇ ಸುತ್ತಮುತ್ತಲು ಇಲ್ಲೇ ಮಾರ್ಕೆಟ್ ಇದೆ ರೀ. ಬೆಳಿಗ್ಗೆ ಒಂದು 6 ಗಂಟೆಯಿಂದ 9 ಗಂಟೆ ತನಕ ರೈತರು ತಗೊಂಬಂದಿರ್ತಾರೆ ಐಟಮ್ನ. ಅವ್ರ ಕಡೆ ತಗೊಂಬಂದ್ ಮಾಡ್ತಾನೆ. ಜೋಳ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇಲ್ಲೇ ರೀ. ಒಣ ಮೆಣಸಿನ್ಕಾಯಿ ಮಾತ್ರ ನಮ್ದು ಹೊಲದಾಗಿಂದ ಬರ್ತತಿ. ಗುಡಿಗೇರಿಯಿಂದ ತರಿಸ್ಕೊತೀವಿ. ಹೌದ್ರಿ, ನಮ್ದು ಹೊಲ ಐತಲ್ಲ ಅದ್ರದ ಬರ್ತದೆ. ಹೌದೌದ್ರಿ, ಹಕ್ಕರ್ಕಿ ಪಲ್ಯ ಸೊಪ್ಪು. ಹೇಳ್ರಿ ಸರ್, ಇದ್ರ ಬಗ್ಗೆ ಹೇಳ್ರಿ. ಇದು ಹಕ್ಕರ್ಕಿ ಸೊಪ್ಪು ಅಂತ ಹೇಳಿ ಸರ್. ನಾವ್ ಇದನ್ನ ಊಟಕ್ಕೂ ಕೊಡ್ತಾನ್ರಿ. ಒಂದಿನ ಮುಲ್ಲಂಗಿ ಸೊಪ್ಪು ಕೊಡ್ತಾನಿ, ಒಂದಿನ ಮೆಂತೆ ಕೊಡ್ತಾನಿ, ಒಂದಿನ ಹಕ್ಕರ್ಕಿ ಕೊಡ್ತಾನಿ. ಇದನ್ನ ಸೊಪ್ಪು ಊಟ ಮಾಡೋದ್ರಿಂದ ಶುಗರು, BP 108 ಕಾಯಿಲೆಗಳಿಗೆ ಏನ್ ಬಂದಾವಲ್ರಿ, ಇದನ್ನ ತಿನ್ನೋದ್ರಿಂದ ಅದು ಹೋಗ್ಲಾಡಿಸಬಹುದು. ಇದನ್ನ ತಿಂದು ಇದು ಬೆಳೆಯಂಗಿಲ್ಲ. ಇದು ಅಂದ್ರ ಬೆಳೆಯಾಕ್ ಬರಲ್ಲ. ನಾವು ಬೆಳೆಯಕ್ ಬರಂಗಿಲ್ರಿ. ಇದು ಬೆಳಿಬೇಕು. ಹೊಲದ ಬದಿವಿನ ಮ್ಯಾಗ ಬೆಳೆದಿರ್ತೈತಿ. ರೈತರು ನಮ್ಮಲ್ಲಿ ಬೆಳಿಗ್ಗೆ ಕಿತ್ಕೊಂಡ್ ಬಂದಿರ್ತಾರ, ಚೆನ್ನಾಗಿರ್ತೈತಿ. ಇದನ್ನ ನಾನು ಊಟ ಮಾಡ್ತಾನೆ, ಎಲ್ಲಾರ್ಗಿ ಊಟ ಕೊಡ್ತಾನೆ. ಇದೇನು ಹಕ್ಕರ್ಕಿ ಪಲ್ಯ ಐತಲ್ರಿ, ಹಕ್ಕರ್ಕಿ ಸೊಪ್ಪು ಅಂತ ಕರಿತೀವಿ ಇದನ್ನ. ಇದನ್ನ ಬೀಜ ಹಾಕಿ ಯಾರಿಗೂ ಬೆಳೆಯಕ್ ಆಗಂಗಿಲ್ಲ.
ಇದು ಅದಾಗೆ ಹೊಲದ ಬದುವಿನ ಮ್ಯಾಗ ದಂಡಿ ಮ್ಯಾಗ ಬೆಳೆಯಂತ ಸೊಪ್ಪಿದೆ. ಇದು ಬಹಳ ಒಳ್ಳೇದು. ಕಿಡ್ನಿ ಸ್ಟೋನ್ ಆದ್ರೂ ಕೂಡ ಇದರಿಂದ ಕರಗ್ತಾವು ಅಂತ. ವೈದ್ಯಕೀಯ ಗುಣಗಳಿರ್ತಕ್ಕಂತಹ ಹಕ್ಕರಿಕೆ ಸೊಪ್ಪು ಸಾಮಾನ್ಯವಾಗಿ ಎಲ್ಲಾ ಖಾನಾವಳಿಯಾಗೂ ಇದು ಸಿಗಂಗಿಲ್ಲ, ಅಪರೂಪ. ಅಂತ ಖಾನಾವಳಿಯಾಗ ಕೊಟ್ರ ಅದು ನಮ್ ಭಾಗ್ಯ ಅಂತ ತಿಳ್ಕೊಡ್ರಿ. ಇದು ಮಾವಿನ ಹಣ್ಣು ಸರ. ಇದು ಶೇಖರಣೆ ಮಾಡಕ್ಕೆ ಶಿಕಾರಣಿ ಮಾಡಕ್ರಿ. ನಾಳೆ ಗಣೇಶ್ ಅಮ್ನೂರ್ ಅವ್ರ ತೋಟದ ಅದ ಇದ್ರೆ ಅವ್ರಿಗೆ ವಾರದಾಗ 2 ಸರಿ ಇಲ್ಲಿಂದ ಊಟ ಹೋಗ್ತದ್ರಿ. ಊಟ ಕಳಿಸ್ತಾನಿ, ಮತ್ತ ಗುರುವಾರಕ್ಕೊಮ್ಮೆ ಹೋಳಿಗೆ ಶಿಕಾರಣಿ ಕಳಿಸ್ತಾನಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯ ಮಟನ ಅವರೇ ಹಣ್ಣು ಕಳಿಸ್ತಾರ. ಅದ ಹಣ್ಣಿನೊಳಗ ಶಿಕಾರಣಿ ಮಾಡಿ ಇಲ್ಲಿ ಗಿರಾಕಿಗೆ ಕೊಡ್ತಾನೆ, ಅವ್ರಿಗೆ ಕಳಿಸ್ತಾನೆ. ಅವ್ರಿಗೆ ಕಳಿಸ್ಕೊಡ್ತಾರೆ. ನಮಸ್ಕಾರ ರೀ. ಅದು ಎಷ್ಟು ವರ್ಷ ಅಂತ ನೆನಪಿಲ್ರಿ, ಸ್ವಾಮಿಗಳ ತಂದೆಯರು ಇರುವಾಗನೇ ನಾನು ಇಲ್ಲಿ ಬರ್ತಾ ಇದ್ದೆ. ಅವಾಗಿಂದ ಅವರ ತಂದೆಯರ ಏನು ಕೊಡ್ತಾ ಇದ್ರು ಊಟನ ಅದನ್ನ ಇವ್ರು ಮೇಂಟೈನ್ ಮಾಡ್ಕೊಂಡು ಹೊಂಟಿದ್ದಾರೆ. ಪರವಾಗಿಲ್ಲ. ಇವತ್ತಿನ ಕಾಲಕ್ಕೆ ರೊಟ್ಟಿ ಊಟ ಅಡ್ಡಿ ಇಲ್ಲ, ಫೇಮಸ್. ಯಾವ್ದು ಆಯಿಲ್ ಇರೋದಿಲ್ಲ, ಜಾಸ್ತಿ ಮಸಾಲೆ ಇರೋದಿಲ್ಲ, ಮನೆ ಊಟ ಇದ್ದಂಗೆ ಇರ್ತತಿ. ರೊಟ್ಟಿನೂ ಚೆನ್ನಾಗಿರ್ತಾವ. ಹಂಗಾಗಿ ನಮಗೆ ಇಲ್ಲಿ ಊಟ ಹಿಡಿಸ್ತತಿ. ನಾವು ರಾಣೆಬೆನ್ನೂರಿಗೆ ಬಂದ್ವಲ್ಲ ಅಂದ್ರೆ ಇಲ್ಲೇ ಊಟ ಬರೋದು. ಇಲ್ಲಿ ಊಟ ಮಾಡಿದ್ರೆ ಸಮಾಧಾನ ಇರ್ತದೆ. ತೇಗರಿಕೆ ಪಾಗರಿಕೆ ಇರೋದಿಲ್ಲ. ಸೋಡಾ ವಗೇರೆ ಹಾಕಿ ಮಾಡ್ತಾರಲ್ಲ, ಅದು ಸ್ವಲ್ಪ ತೇಗರಿಕೆ ಇರ್ತದೆ. ಇಲ್ಲಿ ಅಂತದ್ ಏನು ಇರೋದಿಲ್ಲ, ನಾರ್ಮಲ್ ಮನೆ ಫುಡ್ ಇದ್ದಂಗೆ ಇರ್ತತಿ. ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಮೆಚ್ಚಬೇಕೆಲ್ಲರೂ. ಪ್ಲೇಟ್ ನಲ್ಲಿ ಏನು ಬಿಡಂಗಿಲ್ಲ. ಮೊದಲ ನೀಡುವಾಗನ ಅವ್ರು ನೀಡ್ತಾರ. ನಿಮಗೆ ಎಷ್ಟು ಯಾವ್ದು ಬೇಕು ನೀಡಿಸ್ಕೊಳ್ರಿ, ಯಾವ್ದು ಇಂಥದ್ ನೀಡ್ಬೇಕಾ ಎಷ್ಟು ಬೇಕು ಕೇಳಿ ನೀಡಿಸ್ಕೊಳ್ರಿ ಅಂತ ಹೇಳ್ತಾರ. ವೇಸ್ಟ್ ಮಾಡಂಗಿಲ್ಲ. ಅದು ಒಂದು ಇವರಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಗುಣ. ವ್ಯವಸ್ಥೆ ಚೆನ್ನಾಗಿದೆ, ಮನೆ ತರ ಊಟ ಸಿಗುತ್ತೆ. ಆಮೇಲೆ ಕ್ಲೀನ್ ಇರುತ್ತೆ. 35 ವರ್ಷದಿಂದ ಬರ್ತಾ ಇದ್ದೇವೆ. ನಮಸ್ಕಾರ. ಬಿರಂಜಿ ಮತ್ತು ಹೋಳಿಗೆ ಊಟ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟವನ್ನು ಬಹಳ ಅದ್ಭುತವಾಗಿ, ಬಹಳ ಅಚ್ಚುಕಟ್ಟಾಗಿ, ರುಚಿಯಾಗಿ ಮಾಡುತ್ತಾರೆ. ಜೊತೆಗೆ ಬೇಕಾದಂತಹ ಪಲ್ಯಗಳು, ಕಾಯಿ ಪಲ್ಯ ಮತ್ತು ಸೊಪ್ಪು ತರಕಾರಿ ಇವನ್ನೆಲ್ಲ ಬಂದಂಥ ಗ್ರಾಹಕರಿಗೆ ಕೊಟ್ಟು ಒಳ್ಳೆಯ ಒಂದು ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಅಂತ ನಾ ಹೇಳ್ಬೋದು. ಬಹಳ ನೀಟಾಗಿ ಐತಿ ಅಟ್ಮಾಸ್ಫಿಯರ್, ಎಲ್ಲ ಕ್ಲೀನ್. ಎಲ್ಲೂ ಏನು ಗಲೀಜ್ ಅಂತ ಇದಾಗ್ಲಿ ಏನಿಲ್ಲ. ಅಡಿಗೆ ಮನೆಯಿಂದ ಹಿಡ್ಕೊಂಡು ಅವ್ರ ಅಂಗಳ ಐತಲ್ರಿ ಮನಿ ಒಳಗ, ಅದ್ಲಿ ತನಕನು ಬಹಳ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಯಾರ. ಒಳ್ಳೆ ಅಟ್ಮಾಸ್ಫಿಯರ್. ಒಳಗ್ ಬರೋದಕ್ಕೆ ಒಂದ್ ಸ್ವಲ್ಪ ಖುಷಿ ಅನಿಸ್ತದ. ಇನ್ನ ಊಟ ಒಂದು ಟೇಸ್ಟ್ ಮಾಡ್ಬೇಕು, ಊಟ ಮಾಡೋಣ. ಸರ್, ಇದು ಮಜ್ಜಿಗೆ ಕೊಟ್ರಲ್ಲ, ಏನು ವಿಶೇಷ ಸರ್? ಇದು ವೆಲ್ಕಮ್, ಫಸ್ಟ್ ಗೆ ನಾವು ವೆಲ್ಕಮ್ ಡ್ರಿಂಕ್ ಮಜ್ಜಿಗೆ. ಹೌದ್ರಿ. ಎಲ್ಲಾ ಕಡೆ ನೀರ್ ಕೊಟ್ರ ನೀರ್ ಫಸ್ಟ್ ಬಿಸ್ಲಾಗ ದೂರದಿಂದ ನಡ್ಕೊಂಡ್ ಬಂದಿರ್ತಾರ. ಫಸ್ಟ್ ಬಂದ ತಕ್ಷಣ ಮಜ್ಜಿಗೆ ನೀರ್ ಕೊಟ್ರ ಸ್ವಲ್ಪ ದೇಹಕ್ಕೆ ಸಮಾಧಾನ ಆಗ್ತತಿ ಅಂತ. ನೋಡ್ರಿ, ಎಲ್ಲಾ ಹೋಟೆಲ್ನಾಗು ಇದು ಕೊಟ್ರ ನಮ್ಗೆ ಮಜ್ಜಿಗೆ ವೆಲ್ಕಮ್ ಡ್ರಿಂಕ್. ಆಮೇಲೆ ಮೊದ್ಲೆಲ್ಲ ಹಿಂಗ ನೀರ್ ಕುಡ್ತಿದ್ರು ಮನ್ಯಾಗ ಆಯ್ತು, ಹೋಟ್ಲ್ನಾಗ. ಇನ್ನೊಂದು ಈ ಹೋಟ್ಲಿಂದ ಗಮನಿಸಿದ್ ನಾನು, ವಾಟರ್ ಬಾಟ್ಲಿ ಕೊಟ್ಟಿಲ್ಲ ಇವರು. ಎಲ್ಲ ನೀವ್ ಯಾವ್ದಾರ ಹೋಟ್ಲ್ಗೆ ಹೋದ್ರಿ ವಾಟರ್ ಬಾಟ್ಲಿ ಇಡ್ತಾರ ಅವ್ರು. ಮೊದ್ಲ ಬಿಸಿನೆಸ್ ಟ್ರಿಕ್. ಆದ್ರೆ ಇಲ್ಲಿ ಚಂಬನ್ಯಾಗ ನೀರ್ ಕೊಟ್ಟಾರ. ಇದೊಂಥರ ಅದ್ಭುತ ಇದೆ. ಗಟ್ಟಿ ಮೊಸರು ನೋಡ್ರಿ, ಒಳ್ಳೆ ಬೆಣ್ಣಿದ್ದಂಗ ಐತಿ. ಗಟ್ಟಿ ಮೊಸರು. ಅಡ್ಡಿಲ್ಲ. ಸಲಾಡ್ ಬಂತ. ಹಕ್ಕರಿಕೆ ಸೊಪ್ಪು, ಹಕ್ಕರಿಕೆ ಹೆಲ್ತಿಯಸ್ಟ್ ಇದು ಸಲಾಡ್. ಇದು ನಮ್ಮ ಉತ್ತರ ಕರ್ನಾಟಕದ ಊಟದ ಪದ್ಧತಿ ಒಳಗಡೆ ಇದು ಕರಿಂಡಿ. ಇದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಸರ್, ಎಲ್ಲಿ ಹೊರಗಡೆ ತಂದಿದ್ದ ನೀವು ಮಾಡಿದ್ರೆ? ನಾವು ಮಾಡ್ತೇವ್ರಿ, ಯಾವ್ದು ಹೊರಗೆ ತರಂಗಿಲ್ಲ. ಉಳ್ಳಾಗಡ್ಡಿ, ಕಡ್ಲಿ ಚಟ್ನಿ. ಇದು ಗುರಾಳ್ ಪುಡಿ, ಹುಚ್ಚಳ್ಳು ಅಂತಾರ ನಮ್ಮ ದಕ್ಷಿಣ ಕನ್ನಡದ ಹುಚ್ಚಳ್ಳು ಅಂತಾರ. ಅದು ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ. ಸರ್, ಇದನ್ನು ಮನ್ಯಾಗ ಮಾಡ್ತೀರ? ಶೇಂಗಾ ಚಟ್ನಿ ಟೇಸ್ಟ್ ಮಾಡ್ತೀನಿ. ಆ ನ್ಯಾಚುರಲ್ ಟೇಸ್ಟ್ ಐತಲ್ಲ, ಖಾರ ಗಮ್ ಅಂತ ಬರ್ತೈತಿ. ಗುರಾಳ್ ಚಟ್ನಿ. ಗುಡಿಗೇರಿ ಮೆಣಸಿನ್ಕಾಯಿ, ದೇವನೂರ್ ಕಾಯಿ ಬರ್ತದಲ್ಲ, ಅದ್ರ ಕೆಂಪದ ರಂಜಕ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ರಂಜಕ ಐತ್ ನೋಡ್ರಿ. ಈ ಉತ್ತರ ಕರ್ನಾಟಕದ ಊಟ ಐತಲ್ರಿ, ಅದೊಂದು
ಬ್ಯಾಲೆನ್ಸ್ ನ್ಯೂಟ್ರಿಷನ್ ಫುಡ್ ಅದು. ಒಂದು ನ್ಯೂಟ್ರಿಷನ್ ಫುಡ್ ಸಮರ್ಪಕವಾಗಿ ಒಬ್ಬ ವ್ಯಕ್ತಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಉತ್ತರ ಕರ್ನಾಟಕದ ಫುಡ್ ಅಲ್ಲಿ ಕಾಣಿಸ್ತೀವಿ. ಸರ್ ಇದು ಪುಂಡಿ ಸೊಪ್ಪಿನ ಚಟ್ನಿ, ಬಹಳ ಯೂನಿಕ್ ವಿಶೇಷ ಅಂದ್ರ ಪುಂಡಿ ಪಲ್ಯ, ಪುಂಡಿ ಸೊಪ್ಪಿನ ಚಟ್ನಿ, ಪುಂಡಿ ಸೊಪ್ಪಿನ ಚಟ್ನಿ ಎಲ್ಲ ಐತ್ ನೋಡ್ರಿ. ಒಂದಿನ ಪಲ್ಯನೂ ಮಾಡ್ತಾವ, ಒಂದಿನ ಚಟ್ನಿನೂ ಮಾಡ್ತಾವ. ಟೇಬಲ್ ಹಾಕಿ ಕರಿತೇನೆ ನಾನು. ಬೆಣ್ಣಿ ಬೆಣ್ಣಿ ರಂಜಕ ಕೊಟ್ರ ರಂಜಕದ ಜೊತೆಗೆ ಬೆಣ್ಣಿ. ಬೆಣ್ಣಿ ನೋಡ್ರಿ, ಐಸ್ ಕ್ರೀಮ್ ಇದ್ದಂಗೆ ಐತಿ ಬೆಣ್ಣೆ. ಮನೆಯದ ಬೆಣ್ಣಿ, ಮನಿದು ಹೋಮ್ ಮೇಡ್. ನಾವ್ ಯಾವ್ದೋ ಹೊರಗ್ ಖರೀದಿ ಮಾಡಂಗಿಲ್ರಿ. ನನಗ 4 ಎಮ್ಮಿ ಕಟ್ಟೇವಿ. ಅದ್ರದ್ದು ಹಾಲು ಬರ್ತೈತಿ. ದಿನ ಹಾಲ್ನಾಗ ಮಜ್ಜಿಗೆ ಮಾಡ್ತಾವಿ. ಮಜ್ಜಿಗೆ ಬಂದದನ್ನ ಬೆಣ್ಣಿ ಮಾಡ್ತಾವಿ. ಬೆಣ್ಣಿನ ಬಿರಂಜಿಗೆ ಯೂಸ್ ಮಾಡ್ತಾವಿ. ತುಪ್ಪ ಮಾಡಿ ಹೋಳಿಗೆಗೆ ಯೂಸ್ ಮಾಡ್ತಾವಿ. ನಮಗೆ ಸ್ಪೆಷಲ್ ಊಟ ಕೊಡ್ರಪ್ಪ ಅಂದ್ರ ಇವನ್ನೆಲ್ಲಾ ಐಟಮ್ ಕೊಡ್ತಾವ್ರಿ. ಇದು ಸ್ಪೆಷಲ್ ಊಟ ಕೊಟ್ಟಾಗ ಅನ್ಲಿಮಿಟೆಡ್ ಇರ್ತೈತಿ. ಇದೆಲ್ಲಾ ಐಟಮ್ ಕೊಡ್ತೈತಿ. ಬೆಂಡೆಕಾಯಿ ಪಲ್ಯ, ಅಲಸಂದಿ ಕಾಳು ಪಲ್ಯ, ಕಾಳು ಪಲ್ಯ, ಸೌತೆಕಾಯಿ. ಇದು ಬಿಸಿ ಬಿಸಿ ಜೋಳದ ರೊಟ್ಟಿ. ಇದಕ್ಕೆ ತುಪ್ಪ ಹಾಕೇನಿ. ಇದು ಸ್ಪೆಷಲ್ ಊಟಕ್ಕೆ ಕೊಡ್ತಾವೆ. ಕೊಡ್ರಿ ನನ್ನ ಪ್ಲೇಟ್ ತಗೋ. ಇಲ್ಲೇ ತುಪ್ಪ ಹಾಕ್ಯಾರ ಇವ್ರು, ಕಾಣಿಸ್ತೈತಿ. ಸುಡಾಕತೈತಿ. ಅದಕ್ಕ ಮೆನ್ಯೂನ ನೋಡ್ಬಿಟ್ರ ಕಣ್ಣು ತುಂಬಿ ಬರ್ತೈತ್ರಿ. ಬಿಸಿ ರೊಟ್ಟಿ ವಿತ್ ತುಪ್ಪ ಹಾಕಿರೋದು, ರಂಜಕ, ಉಳ್ಳಾಗಡ್ಡಿ. ಇದು 3 ತರದ ಚಟ್ನಿ ಐತಿ ಇದ್ರೊಳಗಡೆ. ರಂಜಕ, ಬೆಣ್ಣಿ ಎಮ್ಮಿದು, ಪುಂಡಿ ಸೊಪ್ಪು, ಒಂಥರ ತರಕಾರಿ ಪಲ್ಯ, ಒಂಥರ ಕಾಳು ಪಲ್ಯ, ಆಮೇಲೆ ಹಕ್ಕರಿಕಿ, ಸೌತೆಕಾಯಿ, ಕರಿಂಡಿ, ಉಪ್ಪಿನಕಾಯಿ. ಇದೆಲ್ಲವೂ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಊಟ. ಇದು ಎಲ್ಲೂ ಹೊರಗಡೆ ಹೋಗಿ ಯಾವ್ದನ್ನು ಐಟಮ್ ತಗೊಂಬಂದ್ ಮಾಡಿಲ್ಲ. ಮೊದಲ ಬೆಣ್ಣಿಗೆ ಉತ್ತರ ಕರ್ನಾಟಕದ ರಂಜಕ ಹಚ್ಕೊಂಡು ತಿಂತಿದ್ರ ಸಖತ್ತಾಗೈತೆ. ಹೋಟೆಲ್ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಜಗದ್ದು ಸ್ವಲ್ಪ ಅನಾನುಕೂಲ ಇರ್ತೈತಿ. ಯಾಕಂದ್ರೆ ಇದು ಕಮರ್ಷಿಯಲ್ ಹೋಟೆಲ್ ತರ ಅಲ್ಲ, ಇದು ಮನಿ. ಸೊ ನಾವು ಮನ್ಯಾಗ ಎಷ್ಟು ಜಾಗ ಇರ್ತೈತಲ್ರಿ ಅಷ್ಟೇ ಜಾಗ ಇಲ್ಲಿರೋದ್ರಿಂದ ಸ್ವಲ್ಪ ಅನಾನುಕೂಲ ಆಕೈತಿ. ಒಂದ್ 10 ನಿಮಿಷ 15 ನಿಮಿಷ ಏನು ತೊಂದ್ರೆ ಇಲ್ಲ. ಬಿಸಿಲಲ್ಲಿ ನಿಲ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಹೊರಗಡೆ ಒಳ್ಳೆ ತಂಪಾದ ನೆರಳು, ಚೇರ್ ಹಾಕ್ಯಾರ. ಒಂದ್ 10 ನಿಮಿಷ ಕುತ್ಕೊಂಡ್ಬಿಟ್ರೆ ಸಾಕು. ಜೀವಕ್ಕೂ ಸಮಾಧಾನ, ಊಟ ಮಾಡಿದ್ಮೇಲೆ ಜೀವನಕ್ಕೂ ಸಮಾಧಾನ. ಅದ್ಭುತವಾಗೈತಿ. ಬ್ಯೂಟಿಫುಲ್. ಇದು ಹಕ್ಕರಿಕೆ. ಮೊಸರು ಹಾಕ್ರಿ. ಸಾಮಾನ್ಯವಾಗಿ ಯಾವ್ದೇ ಚಟ್ನಿ ಪುಡಿಗೆ ಮೊಸರು ಹಾಕೋಣ ಬರ್ತಿಲ್ಲ, ಗಟ್ಟಿ ಐತಿ. ಹಿಂಗ ಹಾಕೋಬೇಕ್ರಿ ಮೊಸರು. ಇದೇ ಬೆನ್ನಿ ಇದ್ದಂಗ ಐತಿ ಮೊಸರ. ಊಟನ ಮಾತಾಡ್ಕೊಂಡು ಮಾಡಬಾರ್ದು, ಸಮಾಧಾನದಿಂದ ಊಟ ಮಾಡ್ಬೇಕು. ಅದಕ್ಕ ನಾನು ವಿಡಿಯೋನ ಆಫ್ ಮಾಡ್ತೀನಿ. ಸರ್ ಇದು ಇನ್ನೊಂದು ವಿಶೇಷ ಬಂತ. ಇದು ಸಜ್ಜೆ ರೊಟ್ಟಿ. ಸಜ್ಜೆ ರೊಟ್ಟಿ ಮಾಡಿ ಮತ್ತೆ ಹಂಚಿನ ಹಾಕಿ ರೋಸ್ಟ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ಕೊಡ್ತಾನೆ. ಇದು ಸ್ಪೆಷಲ್ ಊಟದಾಗ ಬರ್ತೈತಿ. ಇಲ್ಲ ಸಜ್ಜೆ ರೊಟ್ಟಿ. ಇದು ಕೂಡ ಜೋಳದ ರೊಟ್ಟಿ, ಖಡಕ್. ಇದಕ್ಕೂ ಕೂಡ ನಾನು ತುಪ್ಪ ಹಾಕಿ ಕೊಡ್ತಾನೆ. ಇದು ಸ್ಪೆಷಲ್ ಊಟದೊಳಗೆ ಬರ್ತೈತಿ. ಸ್ಪೆಷಲ್ ಊಟಕ್ಕ ಮೆನು ಮಾತ್ರ ಆಸಮ್ಮ, ಒಂದಕ್ಕಿಂತ ಒಂದು ಅದ್ಭುತ. ಸಜ್ಜಿ ರೊಟ್ಟಿನ ರಂಜಕ ಬೆಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ನಮ್ಮಲ್ಲಿ ನೋಡ್ರಿ ಹಕ್ಕರಿಕೆ ಸೊಪ್ಪನ್ನ ಬೇರೆ ಕಡೆಗೆ ಎಲ್ಲಿ ಸಿಗಂಗಲ್ಲ. ಇಲ್ಲಿ ಬಂದವ್ರು ಇಷ್ಟಪಟ್ಟು ಬಾಳ ನಿಟ್ಸ್ಕೊಂಡ್ ಊಟ ಮಾಡ್ತಾರ. ತಾಟ್ ತುಂಬಾ ಹಕ್ಕರಿಕೆ ಸೊಪ್ಪ ಇರ್ತೈತಿ. ಇಲ್ಲ, ಅದು ಆಕ್ಚುಲಿ ಗುಡ್ ಫಾರ್ ಹೆಲ್ತ್. ಹಕ್ಕರಿಕೆ ಸೊಪ್ಪು ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ಇದ್ದಾರೆ ಬಿಡಂಗಿಲ್ಲ ಯಾರು. ಆಮೇಲೆ ಉತ್ತರ ಕರ್ನಾಟಕದ ಊಟದೊಳಗ ಹಕ್ಕರಿಕೆ ಸೊಪ್ಪಿಗೆ ಅದರದ್ದೇ ಆದ ಒಂದು ವಿಶೇಷ ಸ್ಥಾನಮಾನ ಐತಿ. ಹಕ್ಕರಿಕೆ ಸೊಪ್ಪಿನ ಗತ್ತು ರೈತರಿಗೆ ಮಾತ್ರ ಗೊತ್ತು. ಇದೆಲ್ಲ ಆಯ್ತು, ಇದನ್ನೆಲ್ಲ ಊಟ ಮಾಡಿ ಆಮೇಲೆ ಮಾತಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಊಟ ಎಷ್ಟು
ಹೆಲ್ತಿಯೆಸ್ಟ್ ಫುಡ್ ಅಂದ್ರೆ ನೋಡ್ರಿ, ನೀವು ಯಾವ್ದೋ ಡಾಕ್ಟರ್ನ ಕೇಳ್ರಿ, ಅವ್ರು ಏನ್ ಹೇಳ್ತಾರಂದ್ರ ಒಂದೇ ಐಟಮ್ ತಿನ್ಬಾರ್ದು ಅಂತ ಹೇಳ್ತಾರೆ. ಬರೀ ರೈಸೇ ತಿನ್ಬಾರ್ದು, ಬರೀ ರೊಟ್ಟಿನೇ ತಿನ್ಬಾರ್ದು. ಅವ್ರು ಹೇಳೋದು ಊಟದ ತುಂಬಾ ಸೊಪ್ಪು ಇರ್ಬೇಕು, ಒಂದು ಸೊಪ್ಪು ಇರ್ಬೇಕು, ಗ್ರೀನ್ ತರಕಾರಿ, ಒಂದು ಕಾಳು, ಯಾವ್ದಾದ್ರು ಕಾಳು ಇರ್ಬೋದು, ಒಂದು ತರಕಾರಿ, ಅದ್ರ ಜೊತೆಗೆ ಪ್ರೋಟೀನ್ ಇರ್ತಕ್ಕಂಥದ್ದು ಅಂಶಗಳು, ಫೈಬರ್ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲವೂ ನಮ್ಗೆ ಉತ್ತರ ಕರ್ನಾಟಕದ ಹೋಟೆಲ್ ಒಳಗಡೆ ಸಿಗ್ತೈತಿ. ಈಗ 2 ತರದ ಪಲ್ಯ, ನೀವು ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದ ಹೋಟೆಲ್ನಲ್ಲಿ ಯಾವುದೋ ಊಟ ಮಾಡ್ರಿ, ಮಿನಿಮಮ್ 2 ತರದ ಪಲ್ಯ, 2 ತರದ ಚಟ್ನಿ ಇದೇ ಇರ್ತೈತಿ. ಮೊಸರು ಅಂತೂ ಕಂಪಲ್ಸರಿ, ಬೆಣ್ಣೆ ಅಂತೂ ಕಡ್ಡಾಯವಾಗಿ ಬೇಕೇ ಬೇಕು. ಅದೆಲ್ಲವೂ ನಮ್ಗೆ ಇವತ್ತ ಬಹಳ ದಿನದ ನಂತರ ಹೊರಗಡೆ ಸ್ವಾಮಿ ಅವ್ರ ಖಾನಾವಳಿಯಲ್ಲಿ ಆ ಊಟನ ಮತ್ತು ನಾನು ಟೇಸ್ಟ್ ಮಾಡಾಕ್ತೀನಿ. ಸರ, ಮಜ್ಜಿಗೆಗೆ ಏನೇನ್ ಹಾಕ್ತೀರಿ? ಶುಂಠಿ, ಪುದೀನ, ಹಾ, ಮೆಣಸಿನಕಾಯಿ, ಇಷ್ಟೇ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಹಾಕ್ತೀರೇನಾ? ಟೇಸ್ಟ್ ಮಸ್ತ್ ಐತಿ. ಊಟಕ್ಕ ಇಲ್ಲಿಗೆ ಬಂದಾಗ ದಯವಿಟ್ಟು ಸಮಾಧಾನದಿಂದ ಬರ್ರಿ. ಯಾಕಂದ್ರ ಇಲ್ಲಿರತಕ್ಕಂತ ಮೆನ್ಯೂನ ತಿನ್ಬೇಕು ಅಂದ್ರ ಸಮಾಧಾನ ಬಹಳ ಇಂಪಾರ್ಟೆಂಟ್. ಟೈಮ್ ಇಟ್ಕೊಂಡ್ ಬರ್ರಿ. ಆಮೇಲೆ ನಿಮ್ 113 ವರ್ಷಕ್ಕೂ ಈಗೂ ಹೆಂಗೆಲ್ಲ ಡಿಫ್ರೆನ್ಸ್ ಇರ್ತೈತಿ ಅಂತ ತೋರಿಸ್ತೀನಿ ನೋಡಿ. ಈ ಟೇಬಲ್ ಅದಾವಲ್ರಿ, ಇದು ಆಮೇಲೆ ಇದು ಅವಾಗ 113 ವರ್ಷದಿಂದ ಮಾಡಿದ್ದಂತ ಹೋಟೆಲಿನ ಟೇಬಲ್, ಇದು ಈಗಿರೋದು. ಇದನ್ನೇನ್ ಯೂಸ್ ಮಾಡಂಗಿಲ್ಲ ಅವರು, ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸಿದೆ ನಿಮಗೆ. ಜಾಸ್ತಿ ಗಿರಾಕಿ ಬಂದ್ರೆ ಇಡ್ತಾರೆ. ಇವ್ರ ಬಂಧು ಬಳಗ. ಬಾರ. ನಮಸ್ಕಾರ ಅಮ್ಮರ. ನಮಸ್ಕಾರ ರೀ. ತಮ್ಮ ಹೆಸರ್ರಿ? ಶೋಭಾ ರೀ. ಮತ್ತ ಇಷ್ಟು ರುಚಿಕಟ್ಟಾಗಿ ಅಡಿಗೆ ಮಾಡ್ತಿರಲ್ಲ, ಹೆಂಗ್ ಕಲ್ತ್ರಿ? ನಿಮ್ಗೆ ಏನು ಬಾಯ್ ಬರ್ತೋ, ನೀವೇ ಕಲ್ತಿದ್ದು? ನಮ್ಮ ಮಾವರ್ ಕಲ್ಸ್ಯಾರ. ಮಾವರ್ರಿ? ಓ, ಮಾವರ ಕೊಡುಗೆ ಏನ್ರಿ ನಿಮ್ಗೆ? ಇದೆ ಪ್ರಿಪರೇಷನ್ ಎಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ? ಪ್ರಿಪರೇಷನ್ 9 ಗಂಟೆಯಿಂದ 9 ಗಂಟೆಯಿಂದ ಸ್ಟಾರ್ಟ್ ಆಗಿ ಅಡ್ಡಿಲ್ಲ. ಅಂತೂ ನಿಮ್ ಕೈಗೆ ಈಗ ಎಷ್ಟ್ ಜನ ನಿಮ್ ಜೊತೆ ಕೈ ಜೋಡಿಸ್ಯಾರ? 4 ಜನ ಇದಾರೆ. 4 ಜನ ಸೇರ್ಸ್ಕೊಂಡು ಹೆಣ್ಮಕ್ಳು ಇದಾರೆ. ಈಗ ನಿಮಗೇನಾದ್ರು ಆರ್ಡರ್ ಕೊಟ್ರೆ ಅಡಿಗೆದು ಮಾಡಿಕೊಡ್ತೀರೇನ? ಮಾಡಿಕೊಡ್ತಾನೆ. ಹೆಂಗ್ ಸಂಪರ್ಕ ಮಾಡ್ಬೇಕು ಸರ್ ನಿಮ್ಮನ್ನ? ಮೊಬೈಲ್ ನಂಬರ್ ಹೇಳ್ತಾನೆ. ಹೇಳ್ರಿ ನಂಬರ್. 944 99 00 292 79 75 25 19996. ಈಗ ಅಕಸ್ಮಾತ್ ಯಾರು ಒಂದ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಬರ್ತೀವಿ ಅಂದ್ರ ಕಾಯ್ತೇನ್ರಿ. ಊಟ ಕೊಡ್ತಾನೆ. ಅವ್ರು ಎಷ್ಟೊತ್ತಿಗೆ ಬಂದ್ರು ಊಟ ಕೊಟ್ಟು ಕಳ್ಸನ್ರಿ. ಊಟ ಮಾಡ್ತಾನೆ ಅಂತ ಬಂದರಿಗೆ ನನ್ನ ಮನೆಗೆ ರಾತ್ರಿ 12ಕ್ಕೆ ಬಂದು ಊಟ ಬೇಕು ಅಂತ ಕೇಳಿದ್ರೆ ಇಲ್ಲ ಅಂತ ಹಂಗ ಕಳ್ಸಂಗಿಲ್ರಿ. ನಿಮ್ ಮನೆಗೆ ಯಾರ ಬಂದ್ರು ಊಟ ಅಂತಂದ್ ಹೇಳಿ ಬಂದ್ರ ಅವ್ರಿಗೆ ಊಟ ಕೊಟ್ಟ ಕಳ್ಸ್ರಿ. ನಿಮ್ ಮನೆಯಾಗ ಏನೊಂದು ಅನ್ನ ಐತೆ ಅದನ್ನ ನೀಡ್ರಿ. ಅವ್ ಖುಷಿ ಆಕಾರ. ಪರಮಾತ್ಮ ನಿಮ್ ಹಿಂದಿರ್ತಾನ. ನಿಮ್ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಗ್ರಾಹಕರಿಗೆ ಚಲೋ ಊಟ ಮಾಡ್ರಪ್ಪ, ಹಾಳು ಮಾಡ್ಬೇಡ್ರಿ. ಮತ್ತೊಬ್ಬರ ಅನ್ನ ಕಸ್ಕಂದಂಗ ಆಕತಿ. ಚಲೋ ಊಟ ಮಾಡೋದು ರೆಡಿ ಮಾಡ್ಕೇಳಿ. ಇದಿಷ್ಟು ನಮ್ಮ ಸ್ವಾಮಿ ಖಾನಾವಳಿಯರದ ಊಟದ ವಿಶೇಷ ರೀ. ಬಹಳ ಅದ್ಭುತವಾಗಿತ್ತು ಊಟ ಮಾತ್ರ. ನಾವು ಯೂಟ್ಯೂಬರ್ಗಳು ಅದು ಹಂಗೆ ಇದು ಹಿಂಗೆ ಅಂತ ವರ್ಣನೆ ಮಾಡ್ತೇವಲ್ಲ, ಅದಲ್ಲ. ನೀವು ಮನ್ಯಾಗ ಏನು ಊಟ ಮಾಡ್ತೀರಿ, ಏನು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿಲ್ಲ, ಅದೇ ಊಟ, ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿರ್ತೈತಿ, ಅದೇ ವಾತಾವರಣ ಇರ್ತೈತಿ. ಯಾರಾದ್ರೂ ದಯವಿಟ್ಟು ರಾಣೆಬೆನ್ನೂರಿಗೆ ಬಂದಾಗ ಒಂದ್ ಒಳ್ಳೆ ಉತ್ತರ ಕರ್ನಾಟಕದ ಊಟನ ಟೇಸ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ತಪ್ಪದ ವಿಸಿಟ್ ಮಾಡ್ರಿ ಸ್ವಾಮಿ ಖಾನಾವಳಿ. ಅಡ್ರೆಸ್ಸು, ಲೊಕೇಶನ್, ಫೋನ್ ನಂಬರು ಎಲ್ಲಾನು ಡಿಸ್ಕ್ರಿಪ್ಷನ್ ಆಗಿರ್ತಾವ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೇನೆ. ಅಲ್ಲಿ ತನಕ ನೋಡ್ರಿ ನಮ್ದ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಸ್ವಾಮಿ ಖಾನಾವಳಿ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.